ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶುದ್ಧ 2024 ಭಾಗ 2 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 2 ಪುಸ್ತಕದಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಂದ್ರೆ ಪದ್ಯ ಭಾಗದಲ್ಲಿ 7ನೇ ಒಂದು ವಚನ ಆಗಿರ್ತಕ್ಕಂಥ ವಚನಾಮೃತದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ. ರೈಟ್, ಹಾಗಾದ್ರೆ ಈ ಒಂದು ವಿವರಣೆ ತಕ್ಕಂಥ ಇಷ್ಟು ಆಯ್ತು. ಇಷ್ಟು ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಯಾವ ರೀತಿ ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ನೋಡಿ ಮಕ್ಕಳೇ, ಅಭ್ಯಾಸ ಅಂತ ಕೊಟ್ಟಿದ್ರೆ ಈ ಅಭ್ಯಾಸ ತಿಳ್ಕೊಳ್ಳೋ ಮುಂಚೆ ನಾವೇನ್ ಮಾಡಬೇಕು, ಕವಿ ಪರಿಚಯ ಅಂತಕ್ಕಂಥ ತಿಳ್ಕೊಬೇಕಾಗುತ್ತೆ. ಓಕೆನಾ? ಕವಿ ಪರಿಚಯ ತಿಳ್ಕೊಂಡ ನಂತರ ಏನ್ ಮಾಡೋಣ, ನಾವು ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ. ಇಲ್ಲಿ ನೋಡಿ, ಕವಿ ಪರಿಚಯ ಇವರೆಲ್ಲ ಇದ್ದಾರೆ, 4 ಮಂದಿ ಕವಿಕಾರರಿದ್ದಾರೆ. ಇಲ್ಲಿ ಇವರ ಬಗ್ಗೆ ನಾವು ಶಾರ್ಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಚಿಕ್ಕನ ಅಕ್ಷರದಲ್ಲಿ ಪದ್ಯ ಭಾಗ ಅಂತಕ್ಕಂಥದ್ದು ಪದ್ಯ 7 ಅಂತಕ್ಕಂಥ ಬರ್ರಿ. ಪದ್ಯ ಶೀರ್ಷಿಕೆ ಇದೆ ಅಲ್ಲ, ವಚನಾಮೃತ ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ನೀವು ಬರಿತಾ ಇರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ರೈಟ್, ಇಲ್ಲಿ ಮೊದಲು ಕೃತಿಕಾರರ ಪರಿಚಯ ನಾವು ತಿಳಿತಾ ಹೋಗೋಣ. ಓಕೆ, ಇಲ್ಲಿ ಅಲಮಪ್ರಭು ಶತಮಾನ ಯಾವಾಗ ಅಂದ್ರೆ 12ನೇ ಶತಮಾನ ಅಂತಕ್ಕಂಥದ್ದು. ಅವರು ಚಿಂತಕ, ತತ್ವಜ್ಞಾನಿ, ಶಿವಶರಣ, ವಚನಕಾರ ಆಗಿದ್ರು. ಜನನ ಯಾವಾಗ ಆಯ್ತು ಅಂದ್ರೆ ಜನನ ಎಲ್ಲಿ ಆಯ್ತು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅಂತಕ್ಕಂಥದ್ದು. ತಂದೆ ತಾಯಿ ಹೆಸರು ನೋಡಿದ್ರೆ ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತಕ್ಕಂಥವ್ರು. ಅಧ್ಯಕ್ಷರಾಯ್ತು ಯಾವ್ದಕ್ಕಂದ್ರೆ ಶೂನ್ಯ ಪೀಠಕ್ಕೆ ಇವರು ಅಧ್ಯಕ್ಷರಾಗಿದ್ರು ಅಂತ ನೋಡ್ಬೋದು. ಆ ನಂತರ ಗುರಿ ಏನಾಗಿತ್ತು ಅಂದ್ರೆ ಸತ್ಯ ಶೋಧನೆಯೇ ಅವರ ಜೀವನದ ಪರಮ ಗುರಿಯಾಗಿತ್ತು ಅಂತ ನೋಡ್ಬೋದು. ಇವರ ಅಂಕಿತ ನೋಡಿದ್ರೆ ಗುಹೇಶ್ವರ ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ಇನ್ನೊಬ್ಬ ವಚನಕಾರ ನೋಡಿ, ಇಲ್ಲಿ ಆಯ್ದಕ್ಕಿ ಮಾರಯ್ಯರವರು. ಓಕೆನಾ? ಕಾಲ ಸಾಮಾನ್ಯ ಶಕ ಸುಮಾರು 1160ರಲ್ಲಿ. ಅವರು ಶಿವಶರಣರಾಗಿದ್ರು, ವಚನಕಾರರಾಗಿದ್ರು ಅಂತಕ್ಕಂಥದ್ದು. ಜನನ ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಪತ್ನಿ ಆಯ್ದಕ್ಕಿ ಲಕ್ಕಮ್ಮರವರು. ದೊರೆತ ವಚನ ಎಷ್ಟು ದೊರಕಿದೆ ಅಂದ್ರೆ 32 ವಚನ ದೊರೆತಕ್ಕಂಥದ್ದು. ಇವರ ಕಾಯಕ ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದುಕೊಂಡು ದಾಸೋಹ ಮಾಡ್ತಿದ್ರು ಅಂತಕ್ಕಂಥದ್ದು. ಅಂಕಿತ ಏನು, ಅಮರೇಶ್ವರ ಲಿಂಗ ಅಂತಕ್ಕಂಥದ್ದಾಗಿತ್ತು. ಅದಾದ ನಂತರ ನೋಡಿ, ಓಕೆ, ಅಮುಗೆ ರಾಯಮ್ಮರವರು. ಕಾಲ ಸಾಮಾನ್ಯ ಶಕ ಸುಮಾರು 1160ರಲ್ಲಿ. ಓಕೆನಾ? ಆ ನಂತರ ಅವರು ವಚನಕಾರ್ತಿ ಆಗಿದ್ರು. ಸ್ಥಳ ಸೊನ್ನಲಿಗೆ, ಈಗ ಸೊಲ್ಲಾಪುರ ಅಂತ ನಾವು ಕರಿತಾ ಇದೀವಿ. ಪತಿ ಅಮುಗೆ ದೇವಯ್ಯರವರು. ಅಂಕಿತ ಅಮುಗೇಶ್ವರ ಅಂತಕ್ಕಂಥವ್ರು ಅವರ ವಚನ ಅಂಕಿತ ಆಗಿತ್ತು ಅಂತ ತಿಳಿಬಹುದು. ಕೊನೆ ಇರತಕ್ಕಂಥ ಒಂದು ಇಲ್ಲಿ ಕೃತಿಕಾರ ಪರಿಚಯ ನೋಡಿ ಏನಿದೆ, ಶಿವಶರಣ ಲಿಂಗಮ್ಮರವರು. ಕಾಲ ಸಾಮಾನ್ಯ ಶಕ ಸುಮಾರು 1160. ಪತಿ ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣನವರು. ಅಂಕಿತ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಅಂತಕ್ಕಂಥದ್ದು. ವಚನಗಳಲ್ಲಿ ಏನು ಹೊಂದಿತ್ತು ಅಂದ್ರೆ ಬೋಧನೆಯ ಧಾಟಿ, ಕಂಡ ದರ್ಶನ, ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಶಿವಶರಣರಿಗೂ ವ್ಯತ್ಯಾಸ, ಅದ್ರ ಬಗ್ಗೆ ಅಲ್ಲಿ ವಚನದಲ್ಲಿ ನಾವು ನೋಡ್ಬೋದು. ಓಕೆನಾ? ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಮೊದಲನೇ ಪ್ರಶ್ನೆ ನೋಡಿ, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಅಂದ್ರೆ ಉತ್ತರ, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಅಂತ ನೋಡ್ಬೋದು. ಎರಡನೇದು, ಕಾಯಕದಲ್ಲಿ ನಿರತರಾದವನು ಯಾವುದನ್ನು ಮರೆಯಬೇಕಂದ್ರೆ ಕಾಯಕದಲ್ಲಿ ನಿರತನಾದಾಗ ಉತ್ತರ, ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಅಂತಕ್ಕಂಥದ್ದು. ಮೂರನೇ ನೋಡಿ, ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದಂದ್ರೆ ಉತ್ತರ, ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ ಆಗಿತ್ತು ಅಂತ ನೋಡ್ಬೋದು. ಆ ನಂತರ 4ನೇ ನೋಡಿ, ಕಾಗೆಯು ಏನಾಗಲು ಸಾಧ್ಯವಿಲ್ಲ ಅಂದ್ರೆ ಉತ್ತರ, ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆ ನಂತರ 5ನೇ ನೋಡಿ, 5ನೇ ಕೊಡಿದಾನೆ, ಯಾರ ಮುಖವನ್ನು ನೋಡಲಾಗದು ಅಂತ ಕೇಳಿದಾನೆ. ಓಕೆನಾ? ಉತ್ತರ, ನಾಮವನ್ನು ಹಾಕಿಕೊಂಡು ತಿರುಗುವ ಗಾವಿಲ ಅಂದ್ರೆ ಹೆಡ್ಡ ಅಂತ, ಗಾವಿಲರ ಮುಖವನ್ನು ನೋಡಲಾಗದು ಅಂತಕ್ಕಂಥದ್ದು. ಅದ ನಂತರ 6ನೇ ನೋಡಿ, ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಅಂದ್ರೆ ಉತ್ತರ, ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ನೋಡ್ಬೋದು. ಓಕೆನಾ? ಇಲ್ಲಿ
ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದಾಯ್ತು. ಈಗೇನ್ ನೋಡ್ತಾ ಹೋಗೋಣ ಅಂದ್ರಿಗಿನ ಆ ಇದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ, ಇವು ನೋಡ್ತಾ ಹೋಗೋಣ. ಓಕೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಓಕೆ, ಮೊದಲನೇದು, ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿ ಅಂತ ಕೇಳಿದರೆ. ಓಕೆನಾ, ಉತ್ತರ, ಕೃತಯುಗದಲ್ಲಿ ಗುರುವು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಕಲಿಸಿದರೆ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ತ್ರೇತಾಯುಗದಲ್ಲಿ ಬೈದು ಬುದ್ಧಿಯನ್ನು ಕಲಿಸಿದರೆ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ದ್ವಾಪರ ಯುಗದಲ್ಲಿ ಗದರಿಸಿ ಬುದ್ಧಿಯನ್ನು ಕಲಿಸಿದರೆ ಆಗ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ಆದರೆ ಈಗಿನ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾನೆ ಅಂತಕ್ಕಂಥ ನೋಡ್ಬೋದು. ಓಕೆ, ರೈಟ್. ಆ ನಂತರ ಎರಡನೇ ನುಡಿದಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಅಂತಕ್ಕಂತ ಕೇಳಿದರೆ. ಉತ್ತರ ನೋಡಿ, ಕಾಯಕವನ್ನು ಮಾಡುವಾಗ ಶ್ರದ್ಧೆ ಇರಬೇಕು, ನಿಷ್ಠೆಯಿಂದಿರಬೇಕು. ಕಾಯಕದಲ್ಲಿ ತೊಡಗಿದಾಗ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು, ಲಿಂಗ, ಜಂಗಮಗಳನ್ನು ಮೀರಿದ್ದು. ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕವೇ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾನೆ ಅಂತ ನೋಡ್ಬೋದು. ಓಕೆನಾ. ಮೂರನೇ ನುಡಿ, ಅರಿವು, ಆಚಾರ, ಸಮ್ಯ ಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು ಅಂತ ಕೇಳಿದರೆ. ಓಕೆನಾ. ಉತ್ತರ, ಕಾಗೆಯ ಮರಿ ಎಂದಿಗೂ ಕೋಗಿಲೆ ಆಗಲು ಸಾಧ್ಯವಿಲ್ಲ, ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ, ಕಾಡು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ. ಅರಿವು, ಸದಾಚಾರ ಹಾಗೂ ಒಳ್ಳೆಯ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಜ್ಞಾನಿಯಂತೆ ಮೆರೆಯುವವರು ದಡ್ಡರು. ಅಂಥವರ ಮುಖ ನೋಡಲು ಅಸಹ್ಯವೆನಿಸುತ್ತದೆ ಎಂದು ಅಮುಗೆ ರಾಯಮ್ಮ ಜ್ಞಾನವಿಲ್ಲದ ಅಜ್ಞಾನಿಗಳ ಡಾಂಬಿಕ ಆಚರಣೆಗೆ ಮರುಳಾಗಬಾರದು ಎಂದು ಸಂದೇಶ ನೀಡಿದ್ದಾರೆ ಅಂತ ನೋಡ್ಬೋದು. ಓಕೆನಾ. ನಾಲ್ಕನೇ ನುಡಿ, ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ ಅಂತಕ್ಕಂಥದ್ದು. ಉತ್ತರ ನೋಡಿ, ತಮ್ಮ ಮನವನ್ನು ಗೆದ್ದೆವೆಂದು ಯೋಗಿಯ ಸೋಗು ಹಾಕುವ ಬುದ್ಧಿಹೀನರಿಗೂ ನಿಜವಾಗಿ ತಮ್ಮ ಮನವನ್ನು ಗೆದ್ದ ಜಂಗಮರಿಗೂ ಇರುವ ವ್ಯತ್ಯಾಸವನ್ನು ಶಿವಶರಣ ಲಿಂಗಮ್ಮ ತಿಳಿಸುತ್ತಾ, ಕೆಲವು ಬುದ್ಧಿಹೀನರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನೆಯನ್ನು ಶುದ್ಧ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತಿರುವೆನೆಂದು ಹೇಳಿಕೊಳ್ಳುತ್ತಾರೆ ಎಂದಿದ್ದಾರೆ ಅಂತಕ್ಕಂಥದ್ದು. ಓಕೆ. ನಂತರ ಐದನೇ ನುಡಿ, ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು ಅಂತ ಕೇಳಿದರೆ. ಉತ್ತರ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನು ಜಯಿಸಿ ಆಸೆ, ರೋಷ, ಜಗದ ಮೋಹವನ್ನು ಬಿಟ್ಟು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು. ಅಂಥವರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ಅಭಿಪ್ರಾಯಪಟ್ಟಿದ್ದಾರೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡ್ಬೇಕು ಅಂತಕ್ಕಂಥ ನೋಡಿದ್ವಿ. ಈಗೇನ್ ನೋಡ್ತಾ ಇದೀವಿ ಅಂದ್ರೆ ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಹೇಳಿದರೆ ಇವು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಓಕೆ, ಮೊದಲನೇ ನೋಡಿ, ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಅಂತ ಹೇಳಿದರೆ. ಓಕೆನಾ. ಉತ್ತರ, ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ತೊಡಗಿದ್ದಾಗ ಗುರು ದರ್ಶನವನ್ನಾದರೂ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ವಚನಕಾರರು ಜಂಗಮರಿಗೆ ಬಹಳ ಉನ್ನತ ಸ್ಥಾನವನ್ನು ನೀಡಲಾಗಿದ್ದು ಅಂತಹ ಜಂಗಮರು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು, ಲಿಂಗ, ಜಂಗಮರನ್ನು ಮೀರಿದ್ದು. ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರಯ್ಯ ಹೇಳಿದ್ದಾರೆ. ಕೆಲವರು ಕಾಯಕ ಮಾಡದೆ
ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತಿರುವೆನೆಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾಗಿ ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು ಎಂದು ಶಿವಶರಣ ಲಿಂಗಮ್ಮ ಅಭಿಪ್ರಾಯಪಟ್ಟಿದ್ದಾರೆ ಅಂತ ನೋಡ್ಬೋದು. ಓಕೆ, ಹೇಳಿ ಮಕ್ಕಳೇ. ಅದಾಂತರ ಕೊಡಿದರೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದು ನೋಡ್ತೋಣ. ನೋಡಿ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ. ಮೊದಲನೇ ನೋಡಿ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ ಅಂತಕ್ಕಂಥದ್ದು ಉತ್ತರ. ಆಯ್ಕೆ ಏನಂದ್ರೆ ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತದಿಂದ ತೆಗೆದುಕೊಳ್ಳಲಾಗಿದೆ ಅಂತ ನೋಡ್ಬೋದು. ಆ ನಂತರ ಸಂದರ್ಭ ತಿಳಿಸ್ಬೇಕಾಗುತ್ತೆ. ಸಂದರ್ಭ ಯಾವ ಸಂದರ್ಭ ಇದು ಅಂತ ನೋಡಿದಾಗ ಇಲ್ಲಿ ವಿವಿಧ ಯುಗಗಳ ಕಾಲಘಟ್ಟದಲ್ಲಿ ಗುರುಗಳು ಶಿಷ್ಯರಿಗೆ ಶಿಕ್ಷಣ ನೀಡುತ್ತಿದ್ದ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಅಲ್ಲಮಪ್ರಭು ಈ ಮಾತನ್ನು ಹೇಳಿದ್ದಾರೆ. ಕೃತಯುಗದಲ್ಲಿ ಗುರುವು ಶಿಷ್ಯರಿಗೆ ಬಡಿದು, ತ್ರೇತಾಯುಗದಲ್ಲಿ ಬೈದು, ದ್ವಾಪರಯುಗದಲ್ಲಿ ಗದರಿಸಿ ಬುದ್ಧಿಯನ್ನು ಕಲಿಸಿದರೆ ಆಗ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ಆದರೆ ಈ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾನೆ ಎಂದು ಅಲ್ಲಮಪ್ರಭುಗಳು ಅಭಿಪ್ರಾಯಪಟ್ಟಿದ್ದಾರೆ. ಸ್ವಾರಸ್ಯ ನೋಡಿದರೆ ಕಾಲದಿಂದ ಕಾಲಕ್ಕೆ ಗುರುವಿನ ಬಗ್ಗೆ ಶಿಷ್ಯರಿಗಿರುವ ಗೌರವ ಭಾವನೆ ಕ್ಷೀಣಿಸುತ್ತಿರುವುದು ಮತ್ತು ಶಿಷ್ಯರಲ್ಲಿ ನೈತಿಕ ಮಟ್ಟ ಕುಸಿಯುವುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ನೋಡ್ಬೋದು. ಓಕೆನಾ ಮಕ್ಕಳೇ. ಎರಡನೇ ನೋಡಿ, ನಾಮವನ್ನೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು. ಉತ್ತರ. ಆಯ್ಕೆ ನೋಡಿ, ಈ ವಾಕ್ಯವನ್ನು ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಓಕೆ, ಸಂದರ್ಭ ನೋಡಿ, ಈ ಮಾತನ್ನು ಅಮಗೆ ರಾಯಮ್ಮರು ಸಮಾಜದಲ್ಲಿ ನಾನು ಎಲ್ಲವನ್ನೂ ಬಲ್ಲೆ ಭಕ್ತ ಎಂದು ಹೇಳುವ ಬುದ್ಧಿಹೀನರನ್ನು ಕುರಿತು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಕೆಲವರು ಅರಿವು, ಆಚಾರ, ಸಮ್ಯಜ್ಞಾನವನ್ನು ಅರಿಯದೆ ಹಣೆಯ ಮೇಲೆ ನಾಮವನ್ನು ಹಾಕಿಕೊಂಡು ತಿರುಗುವುದರ ಮೇಲೆ ನಾಮವನ್ನು ಹಾಕಿಕೊಂಡು ತಿರುಗುವುದರ ಮೂಲಕ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಸುಳ್ಳು ಹೇಳಿ ಮೋಸ ಮಾಡುತ್ತಾರೆ. ಅಂತವರ ಮುಖವನ್ನು ನೋಡಲು ಇಷ್ಟವಿಲ್ಲ ಎಂದು ಹೇಳಿದ್ದಾರೆ. ಸ್ವಾರಸ್ಯ ನೋಡಿ, ಹುಟ್ಟುಗುಣ ಸುಟ್ಟರೂ ಹೋಗದು ಎಂಬುದನ್ನು ಇಲ್ಲಿ ಸ್ವಾರಸ್ಯವಾಗಿ ಹೇಳಲಾಗಿದೆ ಅಂತ ನೋಡಬಹುದು. ಓಕೆ, ಇಲ್ಲಿ ನೋಡಿ ಮೂರನೇದು, ಜಂಗಮ ಮುಂದೆ ನಿಂತಿದ್ದಳು ಹಂಗು ಅರಿಯಬೇಕು ಅಂತಕ್ಕಂಥದ್ದು. ಆಯ್ಕೆ ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಆಯ್ದಕ್ಕಿ ಮಾರಯ್ಯ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಈ ರೀತಿಯಾಗಿದ್ರು ಬರೀಬಹುದು. ಓಕೆನಾ, ರೈಟ್. ಸಂದರ್ಭ ನೋಡಿ, ಕಾಯಕದ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಆಯ್ದಕ್ಕಿ ಮಾರಯ್ಯರವರು ಈ ಮಾತನ್ನು ಹೇಳಿದ್ದಾರೆ. ಕಾಯಕದಲ್ಲಿ ತೊಡಗಿದ್ದಾಗ ಗುರು ದರ್ಶನ ಅಥವಾ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದರೂ ಮೊದಲು ಕಾಯಕಕ್ಕೆ ಮಹತ್ವ ನೀಡಬೇಕು. ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾನೆ. ಆ ನಂತರ ಇಲ್ಲಿರ್ತಕ್ಕಂಥ ಸ್ವಾರಸ್ಯ ನೋಡಿ, ಕಾಯಕ ಎಂದರೆ ಕೆಲಸ, ಇಲ್ಲಿ ಕೆಲಸವೇ ದೇವರು ಎಂದು ಪ್ರತಿಪಾದಿಸುವುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ತಿಳಿಬಹುದು. ನಾಲ್ಕನೇ ನೋಡಿ, ಕಾಯಕವನೇ ಪ್ರಸಾದ, ಕಾಯಕ ಮಾಡಿ ಸಲಹಿದರು ಅಂತಕ್ಕಂಥದ್ದು. ಆಯ್ಕೆ ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಸಂದರ್ಭ ಅಂತಕ್ಕಂಥದ್ದು, ಶಿವಶರಣರು ಕಾಯಕಕ್ಕೆ ಮಹತ್ವ ನೀಡಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡರೆಂದು ಹೇಳುವಾಗ ಶಿವಶರಣ ಲಿಂಗಮ್ಮ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಹರಿಷಡ್ವರ್ಗಗಳನ್ನು ನಿಗ್ರಹಿಸಿ ತಮ್ಮ ಕಾಯಕದ ಮೂಲಕ ದೇವರನ್ನು ಕಾಣುತ್ತಾ ಕಾಯಕದ ಮೂಲಕ ನಿತ್ಯ ಸುಖಿಯಾಗಿ ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು ಎಂದು ಶಿವಶರಣೆ ಲಿಂಗಮ್ಮ ಅಭಿಪ್ರಾಯಪಟ್ಟಿದ್ದಾರೆ ಅಂತಕ್ಕಂಥದ್ದು. ಅದ ಅಂತೇಳಿ ಸ್ವಾರಸ್ಯ ನೋಡಿ,
ದೈಹಿಕ ದಂಡನೆ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳುವುದರ ಬದಲು ಯಾವುದಾದರೊಂದು ಕಾಯಕ ಮಾಡಿದರೆ ಕೆಲಸದ ಜೊತೆ ಆರೋಗ್ಯವೂ ವೃದ್ಧಿಯಾಗುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ನೋಡಬಹುದು. ಓಕೆನಾ ಮಕ್ಕಳೇ? ಇಲ್ಲಿ ಮಕ್ಕಳೇ ಈ ಸಂದರ್ಭ ಸಹಿತ ಸ್ವಾರಸ್ಯ ವಿವರಣೆ ಅಂತಕ್ಕಂಥ ಮುಗಿತು. ಈಗೇನ್ ನೋಡ್ತಾ ಇದೀವಿ ಮುಂದೆ ಅಂದ್ರೆಗಿನ ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ ಅಂತಿದೆ. ಇದು ನೋಟ್ಸ್ ಅಲ್ಲಿ ಬರೀತಾ ಹೋಗಿ. ಓಕೆ, ಮೊದಲನೇದು, ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು. ಇಲ್ಲಿ ಬಡಿದು, ಬೈದು, ವಂದಿಸಿ, ಝಂಕಿಸಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬೈದು ಅಂತಕ್ಕಂಥದ್ದಾಗುತ್ತೆ. ಓಕೆ, ನೇರವಾಗಿ ಉತ್ತರನ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಓಕೆ, ಆಯ್ದಕ್ಕಿ ಮಾರಯ್ಯನ ಅಂಕಿತ ನಾಮ. ಆಯ್ದಕ್ಕಿ ಮಾರಯ್ಯ ಅಂಕಿತ ನಾಮ ಅಮುಗೇಶ್ವರ ಅಂತಕ್ಕಂಥದ್ದು. ಇಲ್ಲಿ ಮೂರನೇದು, ಕೋಗಿಲೆ ಪದದ ತದ್ಭವ ರೂಪ ಏನದಗಿನ ಕೋಕಿಲ ಅಂತಕ್ಕಂಥದ್ದು. ಕೋಕಿಲ. ಅದ ನಂತರ 4ನೇದು, ಜಂಗಮ ಪದದ ವಿರುದ್ಧಾರ್ಥಕ ಪದ ಯಾವ್ದಗಿನ ಸ್ಥಾವರ ಅಂತಕ್ಕಂಥದ್ದು. ಓಕೆನಾ? 5ನೇ ನೋಡಿ, ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿಹೆ ಎನ್ನುವವರು ಇಲ್ಲಿ ನೋಡಿ ಬುದ್ಧಿಹೀನರು ಅಂತಕ್ಕಂಥದ್ದು. ರೈಟ್. ನಂತರ ಅಂತಿದೆ. ಏನಿದೆ ಇಲ್ಲಿ ಅಂದ್ರೆ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಅಂತಿದೆ. ಇಲ್ಲಿ ನೋಡಿ ಮೊದಲನೇದು, 1ನೇ ನೋಡಿ, ಆನೆ, ಗಜ, ಹಯ, ಕರಿ ಅಂತಕ್ಕಂಥದ್ದು. ಇದಕ್ಕೆ ಹಯ ಅಂತಕ್ಕಂಥದ್ದು. ಇವೆಲ್ಲ ಒಂದೇನೆ. ಆನೆ ಅಂದ್ರೆ ಒಂದೇ, ಗಜ ಅಂದ್ರೆ ಒಂದೇ, ಕರಿ ಅಂದ್ರೆ ಎಲ್ಲ ಒಂದೇ ಅರ್ಥ. ಹಯ ಅಂದ್ರೆ ಕುದುರೆ ಅಂತಕ್ಕಂಥ ಅರ್ಥ ಕೊಡುತ್ತೆ. 2ನೇದು, ಬಸವಣ್ಣ, ಕನಕದಾಸರು, ಅಲ್ಲಮ ಪ್ರಭು, ಅಮಿಗೆ ರಾಯಮ್ಮ. ಓಕೆನಾ? ಇವರೆಲ್ಲ 12ನೇ ಶತಮಾನದ ವಚನಕಾರರು. ಇಲ್ಲಿ ಕನಕದಾಸರು ಅಂತಕ್ಕಂಥ ಬೇರೆ ಆಗುತ್ತೆ. 3ನೇದು, ಕಾಮ, ಕ್ರೋಧ, ಧನ, ಲೋಭ ಅಂತಕ್ಕಂಥದ್ದು. ಇದರಲ್ಲಿ ಧನ ಅಂತಕ್ಕಂಥ ಬೇರೆ ಆಗುತ್ತೆ. ಓಕೆ. 4ನೇದು, ದ್ವಾಪರ ಯುಗ, ಕಲಿಯುಗ, ಸುವರ್ಣಯುಗ, ಕಲಿಯುಗ ಅಂತಕ್ಕಂಥದ್ದು. ಇದರಲ್ಲಿ ಸುವರ್ಣಯುಗ ಅಂತಕ್ಕಂಥದ್ದು ಬೇರೆ ಆಗಿರ್ತಕ್ಕಂಥದ್ದು. ಓಕೆನಾ? 5ನೇದು, ತನು, ದೇಹ, ಮಾಯ, ಕಾಯ ಅಂತಕ್ಕಂಥದ್ದು. ಇದು ಮಾಯ ಅಂತಕ್ಕಂಥದ್ದು ಬೇರೆ ಆಗಿರ್ತಕ್ಕಂಥದ್ದು. ಓಕೆ. ಅದಾದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಚಟುವಟಿಕೆ ಇದೆ. ಚಟುವಟಿಕೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದಾರೆ ಮುಂದೆ ನೋಡಿ. ಓಕೆ, ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕಾಯಕದಲ್ಲಿ ನಿರತರಾದರೆ ಇಲ್ಲಿದೆಯಾ ಈ ಪದ್ಯ ಇದರಲ್ಲಿದೆ. ಓಕೆ, ಇಲ್ಲಿ ವಚನಾಮೃತ ಪದ್ಯತೆ ಇದ್ದಾಗ, ಇಲ್ಲಿ ವಚನ ಇದ್ದಾಗ ಇಲ್ಲಿ ನೋಡಿ ಕಾಯಕದಲ್ಲಿ ನಿರತನಾದಡೆ ಅಂತ ಇಲ್ಲಿಂದ ಇಲ್ಲಿವರೆಗೆ ನೀವು ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ ಮಕ್ಕಳೇ. ಓಕೆ, ಅದಾದ ನಂತರ ಮುಂದೆ ನೋಡಿ ಏನ್ ಕೊಟ್ಟಿದ್ದಾರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಅದ್ರ ಕೆಳಗಡೆ ಇರ್ತಕ್ಕಂಥದ್ದು. ಇದನ್ನ ಪೂರ್ಣವಾಗಿ ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ ಮಕ್ಕಳೇ. ಓಕೆನಾ? ಇಲ್ಲಿ ನೋಡಿ ಈ ಎಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನಾನು ಓದ್ತಾ ಇದ್ದೀನಿ, ಯಾವ ರೀತಿ ಪ್ರಬಂಧ ಬಗ್ಗೆ ತಿಳಿಸಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಅಂತ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯ ಭೇಟೋಣ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಣ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಯಲು ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.